ಇನ್ನು ನಟ ವಿನೋದ್ ರಾಜ್ ಅವ್ರ ಬಗ್ಗೆ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಕೂಡ ಇರ್ಬೋದು. ಹೌದು, ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಟ ವಿನೋದ್ ರಾಜ್ ಅವರು ಚಿತ್ರರಂಗದ ಕಂಡಂತೆ ಮೇರು ನಾಯಕ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು, ಮತ್ತು ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಅವ್ರನ್ನ ಹೇಳಲಾಗ್ತದೆ. ಸದ್ಯ ವಿನೋದ್ ರಾಜ್ ಅವರು ಇತ್ತೀಚೆಗೆ ಅವ್ರ ತಾಯಿನೂ ಕೂಡ ಕಳೆದುಕೊಂಡಿದ್ದರು, ಮತ್ತು ಸ್ವಲ್ಪ ಅನಾರೋಗ್ಯ ಕೂಡ ಆಗಿತ್ತು ಅಂತಲೇ ಹೇಳಲಾಗ್ತದೆ. ಇನ್ನು ವಿನೋದ್ ರಾಜ್ ಅವರು ಸ್ವಲ್ಪ ಅನಾರೋಗ್ಯದಿಂದ ಚೇತರಿಸ್ಕೊಂಡು ಈಗ ತಾನೇ ಬಂದರು ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಏನಪ್ಪ ಅಂದರೆ, ಸುಮಾರು ನೀವು ನೋಡಿರ್ಬೋದು, ಈಗಾಗಲೇ 25 ವರ್ಷಗಳ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಆದರು. ಅವರು ಕೊನೆಯದಾಗಿ ಮಾಡಿದ ಸಿನಿಮಾನೇ ಕನ್ನಡದ ಕಂದ ಅಂತ ಹೇಳ್ಬೋದು. 2001ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಇದಾಗಿತ್ತು. ಇದು ಲೀಲಾವತಿ ನಿರ್ಮಾಣದಲ್ಲಿ ಮೂಡಿ ಬಂದಂಥ ಈ ಸಿನಿಮಾ ಆಗಿನ ಸಂದರ್ಭ ಒಳ್ಳೆ ಕಲೆಕ್ಷನ್ ಕೂಡ ಮಾಡಿತ್ತು, ಬರೋಬ್ಬರಿ 1 ಕೋಟಿ. ಇದು ಅದ್ಭುತವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು ಇದನ್ನು. ಇನ್ನು ವಿನೋದ್ ರಾಜ್ ಅವ್ರಿಗೆ ಅಲ್ಲಿಂದ ಕೂಡ ಸುಮಾರು 25 ವರ್ಷ ಚಿತ್ರರಂಗ ಸಂಪೂರ್ಣವಾಗಿ ದೂರ ಹೊಡೋದ್ರು ಅಂತ ಹೇಳ್ಬೋದು. ಇವತ್ತೆಲ್ಲ ಚಿತ್ರರಂಗಕ್ಕೆ ಬರ್ತಾರೆ ಅಂತ ಅಂದುಕೊಂಡ್ರು, ಆದರೆ ಅವಕಾಶಗಳ ಕೊರತೆ ಉಂಟಾಯಿತು. ಅವ್ರಿಗೆ ಅವಕಾಶಗಳು ಕೂಡ ಯಾರು ಚಿತ್ರರಂಗದಲ್ಲಿ ಮಾಡಿಕೊಡಲಿಲ್ಲ. ಕೆಲವೊಂದು ರಾಜಕೀಯ ಕಾರಣಗಳಿಂದಾಗಿ ಹಿಂಗಾಯಿತು ಅಂತ ಕೂಡ ಹೇಳಲಾಗುತ್ತೆ. ಹೀಗಾಗಿ ವಿನೋದ್ ರಾಜ್ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾದರು. ಆದರೂ ಅವರು ಸಮಾಜಮುಖಿ ಕೆಲಸಗಳಲ್ಲಿ ಇಂದಿಗೂ ಕೂಡ